ನನ್ನ ಹೆಸರು ಅನಿಲ್ ಕುಮಾರ್ ಐ. ಶಿಡ್ಲಘಟ್ಟ ವಾರ್ಡ್ ನಂಬರ್ 11ನ ನಗರಸಭಾ ಸದಸ್ಯನಾಗಿದ್ದೀನಿ. ಕಳೆದ 10 ದಿನ ಹಿಂದೆ ಜನಾಗ್ರಹ ಮತ್ತು ದಾಸರಾ ಸಂಸ್ಥೆಯಿಂದ ಒಂದು ಕರೆ ಬಂದು ಈ ರೀತಿ ಒಂದು ಸಿಟಿ ಸೈಜಿಂಗ್ ಒಂದು ಸಮಿಟ್ ನಡೀತಾ ಇದೆ ದೆಹಲಿಯಲ್ಲಿ, ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ನಾನು ಅದು ಕುತ್ಕೊಂಡು ತದನಂತರ ಅಲ್ಲಿಂದ ನಾನು ಡೆಲ್ಲಿಗೆ ಹೋಗುವಂಥದ್ದಾಯಿತು. ಇಲ್ಲಿ ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡ್ದ ಅಲ್ಲಿ ಹಲವಾರು ವಿಚಾರಣೆ ಕೂಡ ನಾನು ತಿಳ್ಕೊಡೋಕೆ ಒಂದು ಅವಕಾಶ ಅಂತ ಬಂದಿತ್ತು. ದೇಶದ ನಾನಾ ಭಾಗಗಳಿಂದ ಸುಮಾರು ಜನ ಜನಪ್ರತಿನಿಧಿ ಬಂದಿದ್ದರು, ಮೇಯರ್ಸ್ ಬಂದಿದ್ದರು, ಪ್ರೆಸಿಡೆಂಟ್ಸ್ ಬಂದಿದ್ದರು, ಸ್ಟ್ಯಾಂಡಿಂಗ್ ಕಮಿಟಿ ಪ್ರೆಸಿಡೆಂಟ್ಸ್ ಬಂದಿದ್ದರು, ಮತ್ತು ಕೆಲವು ಕಮಿಷನರ್ಸ್ ಬಂದಿದ್ದರು. ತಮ್ಮ ಹಲವಾರು ಅನುಭವಗಳನ್ನ ಅವರಲ್ಲಿ ಹಂಚಿಕೊಂಡ್ರು. ಒಂದು ನಗರ ಆದರೆ ಏನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳೇನು, ಒಂದು ಕೌನ್ಸಿಲರ್ ಆಗಿ ನಮ್ಮ ಕೊಡುಗೆಗಳೇನು, ಈ ಬಗ್ಗೆ ತುಂಬ ವಿಸ್ತೃತವಾಗಿ ಚರ್ಚೆ ಆಗ್ತಾ ಬಂತು. ಹಲವಾರು ವಿಷಯ ನಾವು ತಿಳ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ, ಇಡೀ ಭಾರತ ದೇಶದಲ್ಲಿ ನಗರ ಪ್ರಾಂತ್ಯಗಳು ಇರ್ತಕ್ಕಂಥ ಏರಿಯಾ ಎಷ್ಟು ಅಂತ ಹೇಳಿದ್ರೆ ಕೇವಲ 3% ಮಾತ್ರ. ಉಳಿದಿರ್ತಕ್ಕಂಥ 97% ಮಾಮೂಲಿಯಿಂದ ಪಡಿಗೆಗಳಾಗಿ ಪಂಚಾಯತಿಗಾಗಿ ನದಿಗಳಾಗಿ ಹೊಡ್ಕೊಂಡಿದೆ. ಇತ್ತ ಒಂದು 3%ಇಂದ ನಮ್ಮ ದೇಶದ GDPಗೆ 60% ಕೊಡುಗೆ ನಗರಗಳಿಂದ ಕೊಡ್ತಾ ಇದೆ. ಅಂದರೆ ಈ ಒಂದು ಸಿಟೀಸ್ನ ಒಂದು ಇನ್ವಾಲ್ವ್ಮೆಂಟ್ ಎಷ್ಟಿದೆ GDP ಅನ್ನೋದು ನಮಗೆ ಇದನ್ನು ಗೊತ್ತಾಗ್ತಾ ಬರುತ್ತೆ. ಈ ನಗರ ಪ್ರಾಂತ್ಯಗಳಲ್ಲಿ ಜನರಿಗೆ ಇಮಿಡಿಯೇಟಾಗಿ ಅವೈಲಬಲ್ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಆ ವಾರ್ಡಿನ ಸದಸ್ಯನಾಗಿಲ್ಲ, ಕೌನ್ಸಿಲರ್. ಈ ಕೌನ್ಸಿಲರ್ಗೆ ಆ ವಾರ್ಡಿನ ಇನ್ನರ್ ರೋಡ್ಸ್ ಕಂಪ್ಲೀಟಾಗಿ ಮಾಹಿತಿ ಇರುತ್ತೆ. ಸೊ ಈ ಬೆಳೆಯುವ ಈ ಒಂದು ನಗರಗಳಿಗೆ ಯಾವ ರೀತಿ ನಾವು ಪೂರ್ವ ತಯಾರಿ ನಮ್ಮ ಸಿದ್ಧತೆ ಇರಬೇಕಾಗುತ್ತೆ, ಅದಕ್ಕೆ ನಿಮ್ಮ ಒಂದು ಭಾಗದಲ್ಲಿ ಯಾವ ರೀತಿ ಒಂದು ಬದಲಾವಣೆ ತರ್ಬೋದು ಅಂತ ಹೇಳಿ ಒಂದು ಒಳ್ಳೆಯದಾಗಿ ಹೇಳ್ಬಿಟ್ಟು ಲೆಸನ್ಸ್ ಫ್ರಮ್ ದ ಗ್ರೌಂಡ್ ಅಂತ. ಅಂದರೆ ಒಂದು ಪಾಲಿಸಿ ಮೇಕರ್ಸ್ನ 2-3 ಜನ ಕರೆಸಿದ್ರು. ಅವರು ಏನೇನು ಡೆವಲಪ್ಮೆಂಟ್ಸ್ ಮಾಡಿದಾರೆ ಅಂತ ಒಂದಿಷ್ಟು ಚರ್ಚೆ ಆಯಿತು. ಇದರಲ್ಲಿ ಇಬ್ರಾಹಿಂ ಅಂತ ಹೇಳಿ ನಮ್ಮ ಬಳ್ಳಾರಿ ಮೇಯರ್ ಅವರು ಓದಿದ್ರು. ಅವರು ಅವರ ಒಂದು ಏರಿಯಾದಲ್ಲಿ ಮಾಡಿರ್ತಕ್ಕಂಥ ಒಂದು ಏನೇನೋ ಒಳ್ಳೆಯ ವಿಚಾರಗಳಿದೆ. ಸುಮಾರು ಅವ್ರು ಹೇಳಬೇಕಾದ್ರೆ ಸುಮಾರು 1 ಲಕ್ಷ ಗಿಡಗಳನ್ನು ನೆಟ್ಟಿದ್ದಾರೆ ಅಂತ ಅವರು ಹೇಳ್ಕೊಂಡು ಬರ್ತದೆ. ನಮ್ಗೆ ಸ್ಫೂರ್ತಿ ಕೊಟ್ಟಂಥ ವಿಚಾರಗಳು. ಇನ್ನು ನಿಕು ಸಾಬು ಅಂತ ಹೇಳ್ಬಿಟ್ಟು ಒಂದು ಪ್ರೆಸಿಡೆಂಟ್, ಒರಿಸ್ಸಾನ ಚಿಕ್ಕದ ಒಂದು ಗ್ರಾಮದ ಒಂದು ಪ್ರೆಸಿಡೆಂಟ್, ಆಕೆ 10 ವಾರ್ಡ್ ಇದೆ ಅಷ್ಟೇ. ಅಲ್ಲಿ ಆಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿ ಮನೆಗೂ ಹೋಗಿ ಕಂದಾಯ ವಸೂಲಿ ಮಾಡೋದ್ರಿಂದ ಹಿಡಿದು ಆ ಕಂದಾಯ ವಸೂಲಿ ಮಾಡೋದು ಅಷ್ಟೇ ನನ್ನ ಜವಾಬ್ದಾರಿ ಇಲ್ಲ, ಅವ್ರು ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕೊಡಬೇಕಂತ ಹೇಳಿ ಹತ್ತಿರ ನಿಂತ್ಕೊಂಡು ಮಾಡಿ ಸಾಕಷ್ಟು ಬದಲಾವಣೆಗೆ ಕಾರಣರಾಗಿದೆ. ಅವ್ರು ನಡೆದು ಬಂದಂಥ ಹಾದಿ ಹೇಳಿದ್ರು. ಇನ್ನು ಕೆಲವರು ಬಂದ್ಬಿಟ್ಟು ಏನು ಇದ್ದಾರೆ ಅಂತ ಹೇಳಿದ್ರೆ, ಯಾರು ಒಂದು ಮೇಯರ್ ಆಗಿರ್ತಕ್ಕಂಥವ್ರು ಝೀರೋ ಕರಪ್ಷನ್ ಅಂತೇಳಿ ಆ ಒಂದು ಪ್ರಾಂತ್ಯದಲ್ಲಿ ಒಂದೇ ₹1 ಯಾರಿಗೂ ಕೊಡುವಂಥ ವ್ಯವಸ್ಥೆನೇ ಇಲ್ಲ. ಆ ರೀತಿ ಮಾಡ್ತಕ್ಕಂಥವನ್ನು ಅಲ್ಲೇ ಮುಟ್ಗೋಲು ಹಾಕಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಯಾವ ರೀತಿ ನಡ್ಕೊಂಡ್ಬಂದೆ, ಆ ನಡೆದಿರೋಂಥ ಹಾದಿಲಿ ಏನೇನು ಸಮಸ್ಯೆಗಳು ಬಂತು ಕಮಿಷನರ್ಸ್ ಒಂದಿಬ್ಬರು ಬಂದಿದ್ರು. ಅವ್ರು ಕೂಡ ಕೆಲವು ವಿಚಾರನ ತಿಳಿಸ್ಕೊಟ್ರು. ಅಂದರೆ ಏನೇನು ಸಮಸ್ಯೆಗಳು ಬರುತ್ತೆ ಕಮಿಷನರ್ಗೆ, ಜನಪ್ರತಿನಿಧಿಗಳನ್ನ ಕಮಿಷನರ್ ಯಾವ ರೀತಿ ಸಮಸ್ಯೆಗಳು ಬರುತ್ತೆ. ಅವ್ರು ಹೇಳೋ ಪ್ರಕಾರ ಸಾಕಷ್ಟು ಸಮಸ್ಯೆಗಳು ಜನರು ಮತ್ತು ಆ ಜನಪ್ರತಿನಿಧಿಯ ನಡುವೆ ಕ್ಲಿಯರ್ ಆಗಿಬಿಡುತ್ತೆ. ಒಂದು ವೇಳೆ ಆಗದೆ ಇರತಕ್ಕಂಥ ವಿಚಾರಗಳನ್ನು ಚಾನಲೈಸ್ ಮಾಡೋದು ಮಾತ್ರ ನಮ್ಮ ಕೆಲಸ. ಆ ಥರ ಹಲವಾರು ಸಂದರ್ಭಗಳನ್ನು ಎದುರಿಸ್ತಾ ಬರ್ತಾ ಇದ್ದೀವಿ. ಆಮೇಲೆ ಏನು ಬದಲಾವಣೆ ತಂದರು ಅನ್ನೋದಕ್ಕೆ ವಿಶೇಷವಾಗಿ ಈ ಆಫೀಸ್ ಸಿಸ್ಟಮ್ ಇದು ಭಾಳ ಕ್ರೂಷಿಯಲ್ ವಿಚಾರ. ಇಲ್ಲೇ ಹೋಗಲಿ ನಮ್ಮ ನಗರಸಭೆಯಲ್ಲಿ ಆಗಿರ್ಬೋದು ಅಥವಾ ಹಲವಾರು ನಗರಸಭೆಗಳು ನೋಡ್ತಾ ಇದ್ದೀವಿ. ಇವತ್ತು ನಾವು ಫೈ ಕೊಟ್ಟರೆ ಒಂದು ವಾರ ನಗರದಲ್ಲಿ ಆ ಪೈಲೆ ಕದ್ದೋಗಿರೋಂಥ ಸಂದರ್ಭ ನೋಡ್ತಾ ಇದೆ. ಆದರೂ ಈ ಆಫೀಸ್ ಅಂತ ಒಂದು ಮಾಡಿದ್ರೆ ಒಂದು ಸಲ ನಾವು ಸಿಸ್ಟಮ್ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಹೋಗಿ ಫೈಲು ಫಿಸಿಕಲ್ ಮೂಮೆಂಟ್ ಅಂತ ಇರಲ್ಲ. ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಪರ್ಸನ್ಗೆ ಅನೌನ್ಸ್ಮೆಂಟ್ ಬಂದ್ಬಿಡುತ್ತೆ. ಸರ್ ಈ ಥರ ಒಂದು ಪ್ರಾಬ್ಲಮ್ ಇದೆ, ನೀವು 5 ಕೋರ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಏನಿದೆ 30-40 ದಿವಸ ಒಳಗಾಗಿ ನಿಮ್ಮ ಮನೆ ಬಾಗಿ ನೀವು ಕೇಳಿರ್ತಕ್ಕಂಥ ಸೇವೆ ನಿಮಗೆ ಸೇರುತ್ತೆ. ಇದು ಮಾಡೋದ್ರಿಂದ ಭ್ರಷ್ಟಾಚಾರಕ್ಕೆ ಒಂದು ದೊಡ್ಡ ಕಡಿವಾಣ ಬೀಳುತ್ತೆ. ಫಸ್ಟ್ ಪಾಯಿಂಟ್. ಎರಡನೇದು, ಸುಮ್ಮನೆ ನಾವು ಅಲಿಯುವಂಥ ಕೆಲಸ ಇಲ್ಲ. ನಗರಸಭೆ ಪದೇ ಅಲಿಯುವಂಥ ಕೆಲಸ ಇರೋಲ್ಲ. ಅಧಿಕಾರಿಗಳು ಸಿಗ್ತಾ ಇಲ್ಲ, ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅಂತ ನಾವು ಮತ್ತೆ ಬ್ಲೇಮ್ ಮಾಡೋದು ವಿಚಾರಗಳು ಆಗುತ್ತೆ. 45 ದಿವಸ ಆಮೇಲೆ ಆಗಿಲ್ಲ ಕೆಲಸ ಅಂತ ಹೇಳಿದ್ರೆ 100% ನಾವು ಅದನ್ನ ರಿಪೋರ್ಟ್ ಮಾಡಿ ಅದು ಏನು ಬೇಕೋ ಅದಕ್ಕೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಎರಡನೇ ಭಾಳ ತುಂಬ ಮುಖ್ಯವಾದ ವಿಚಾರ ಅಲ್ಲ ಚರ್ಚೆ ಬಂದಿದೆ ಅಂತ ಹೇಳಿದ್ರೆ, ಈ QR ಕೋಡ್ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. QR ಕೋಡ್ ಹಲವು ಬೀದಿಗಳಲ್ಲಿ ಅಥವಾ ಬೀದಿ ಒಂದೊಂದು ಕಡೆ ಹಾಕಿರ್ತಾರೆ. ಆ ಪರ್ಟಿಕ್ಯುಲರ್ ಆ ಬೀದಿಯಲ್ಲಿ ಸ್ಕ್ಯಾನ್ ಮಾಡಿದಾಗ ಅದು ಒಂದು 4-5 ಆಪ್ಷನ್ಸ್ ಬರುತ್ತೆ. ಒಂದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಂಬರ್ ಇರ್ತದೆ, ಇದೆ ಕೆಲಸ ಕರೆಂಟ್ ಪ್ರಾಬ್ಲಮ್ ಆಗಿದೆ ಒಟ್ಟು ಫೋನ್ ಮಾಡಿರ್ತದೆ. ಎರಡನೇದು ಅಥವಾ ನಾಯಿಗಳು ಮತ್ತೊಂದೇನೋ ಸತ್ತೋಗಿರುತ್ತೆ, ಅದನ್ನು ಲಿಫ್ಟ್ ಮಾಡಬೇಕಿಲ್ಲ. ಅಥವಾ ಮೂರನೇದು ಇನ್ನು ಮತ್ತೇನೋ ಸಮಸ್ಯೆ ಇರಬೇಕಿರುತ್ತೆ, ಅದು ಚರಂಡಿ ಕ್ಲೀನಿಂಗ್ ಆಗಿರೋದು ಮತ್ತಿರೋ ಪ್ರಾಬ್ಲಮ್ ಆಗಿರುತ್ತೆ. ಪರ್ಟಿಕ್ಯುಲರ್ ನಂಬರ್ ಅದು ಇರುತ್ತೆ. ಅವರು ನಾವು ಕಾಲ್ ಮಾಡಿ ವಿಷಯ ಕಳ್ಸೋಣ. ಇನ್ನೂ ಒಂದು ಉತ್ತಮವಾದ ವಿಚಾರ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ,
ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಮನೆಯ ಒಂದು ಏನು ಕಸ ಇದೆ, ಹಸಿ ಕಸ ಒಣ ಕಸನ ನೀವು ಲಿಂಗಡಿಸಿ ಅದನ್ನ ಕೊಡ್ತಕ್ಕಂಥ ಫೋಟೋಸ್ ಅಪ್ಲೋಡ್ ಮಾಡಿ ನಿಮಗೆ ಪಾಯಿಂಟ್ಸ್ ಅಂತ ಕೂಡ ಕೊಡ್ತಾರೆ. ಅವನ್ನ ಡೆವಲಪ್ಮೆಂಟ್ ಕಮಿಷನರ್ಸ್ ಮಾಡಿದ್ದಾರೆ. ಆ ಪಾಯಿಂಟ್ಸ್ ಅವ್ರಿಗೆ ಮಾತ್ರ ಅಲ್ಲ, ಈ ಕಸ ರಿಸೀವ್ ಮಾಡ್ತಾರಲ್ಲ ಪೌರ ಕಾರ್ಮಿಕರು ಅವರು ಕೂಡ ಕೊಡ್ತಾರೆ. ಏನಕ್ಕಂತ ಹೇಳಿದ್ರೆ ಒಂದು ಪ್ರಾಂತ್ಯದಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಒಂದು ಕೆರೆಗಳ ಜೋಡಣೆ ಮಾಡಿದ್ದಾರೆ ಕಮಿಷನರ್. ಇದು ಭಾಳ ಮುಖ್ಯ. ಯಾಕೆಂತ ಹೇಳಿದ್ರೆ ನೀರಿನ ಸಮಸ್ಯೆ ಎಲ್ಲ ಕಡೆ ಇದ್ದೇ ಇದೆ. ಯಾವ ರೀತಿ ಅದನ್ನ ಓವರ್ಕಮ್ ಮಾಡ್ಬೋದು, ಅದಕ್ಕೆ ಚಾನಲೈಸ್ ಮಾಡೋ ವಿಚಾರವಾಗಿ ನಮ್ಮಲ್ಲೇ ಇದೆ, ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಒಂದು ಸಂಪನ್ಮೂಲ ನೀರನ್ನು ಅದು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಆ ಒಂದು ಭಾಳ ಚೆನ್ನಾಗಿ ಇಷ್ಟೊಳಗೆ ಎಕ್ಸ್ಪ್ಲೇನ್ ಮಾಡ್ಕೊಬೋದು. ಆದರೆ ಜೋಡಣೆಯಿಂದ ಏನೇನು ಅನುಕೂಲಗಳಾಗುತ್ತೆ ನಮಗೆ, ಮತ್ತು ಅಕಸ್ಮಾತ್ ಮಳೆ ಬಂತು ಒದ್ದೆ ಪ್ರಾಂತ್ಯ ಮುಳುಗೋವಾದ ಸಂದರ್ಭ ಇರ್ತದೆ, ಇನ್ನು ಜೋಡಣೆ ಮಾಡೋದು ಚಾನಲೈಸ್ ಆಗಿ ಡೇಟಾ ಹೋಗೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇನ್ನೊಂದು ವಿಚಾರ ಅವ್ರೇನು ಪ್ರಸ್ತಾಪ ಮಾಡಿರ್ತಾರೆ, ಈ STP ಅಂದರೆ ಸ್ಯೂರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಇರುತ್ತೆ, UGD ವಾಟರ್ ಹೌದು, ಆ ಪ್ಲ್ಯಾಂಟಿಂದ ಹೋಗ್ತಕ್ಕಂಥ ನೀರನ್ನ ಪ್ರೋಸೆಸ್ ಮಾಡಿ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡಿರ್ತೀವಿ ಸಲ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇಬ್ಬರು ಕಮಿಷನ್ಸ್ ಏನೇನು ಮೆನ್ಷನ್ ಮಾಡಿರುತ್ತೆ, ಅಫಾರೆಸ್ಟೇಷನ್, ಅರ್ಬನ್ ಫಾರೆಸ್ಟೇಷನ್ ಇಟ್ ಇಸ್ ಅ ನೀಡ್ ಆಫ್ ದಿ ಡೇ. ಇವೆ ನಗರಕ್ಕೆ ಬೆಳೀತಾ ಇವೆ, ಬೆಳೆಯುವಂಥ ನಗರಗಳಿಗೆ ನಮ್ಮ ಕೈ ತಕ್ಕ ಕೊಡಬೇಕಾಗುತ್ತೆ ಅನ್ನೋ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಫಾರೆಸ್ಟೇಷನ್. ಯಾಕೆಂತ ಹೇಳಿದ್ರೆ ಮಳೆ ಗಾಳಿ ಪ್ರಕೃತಿ ಅನ್ನೋದು ಡಿಪೆಂಡ್ ಆಗೋದೇ ನಾವೊಂದು ಏನಿರ್ತಾರೆ ಮರ ವೇರಿಯಬಲ್ ಆಗುತ್ತೆ ಅಂತ. ಸುಮಾರು 30-40 ಎಕರೆ ಅಫಾರೆಸ್ಟೇಷನ್ ಕೂಡ ಅವ್ರು ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಕೆಲವರು 1500 ಸಸಿ 2000 ಸಸಿ ಇರುತ್ತೆ, ಇದು ನಿಂತ್ಕೊಂಡು ಅದು ನೆಡೋದು ಅಷ್ಟೇ ಅಲ್ಲ, ಅದೇ ಮಾನಿಟರ್ ಕೂಡ ಮಾಡ್ಕೊಂಡು ಬರ್ತಾರೆ. ಸೊ ಇವೆಲ್ಲ ವಿಚಾರ ನಾವು ನಮ್ಮವರು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಕೂಡ ಇವಾಗ ಬಹುಮುಖ್ಯವಾಗಿ ಇವಾಗ ನಗರಗಳು ಬೆಳೀತಾ ಇದೆ. ಸೊ ಇದನ್ನು ರೆಸಿಲಿಯನ್ಸ್ ಅಂತ ಹೇಳಿದರೆ ಸ್ಥಿತಿ ಸ್ಥಾಪಕತ್ವ. ಏನಾದರೂ ಒಂದು ಸಮಸ್ಯೆ ಆದಾಗ ಮತ್ತೆ ಅದನ್ನು ಮಾಮೂಲಿ ಸ್ಥಿತಿ ತರುವಂಥ ವಿಚಾರ ಯಾವ ರೀತಿ, ಇದರಲ್ಲಿ 4 ರೀತಿ ಒಂದು ಸ್ಥಿತಿ ಸ್ಥಾಪಕ ಇರುತ್ತೆ. ಸ್ಥಿತಿ ರೆಸಿಲಿಯನ್ಸ್ ಅಂತ ಹೇಳಿದರೆ ಒಂದೇ ಪತ್ತು ಎನ್ವಿರಾನ್ಮೆಂಟಲ್ ರೆಸಿಲಿಯನ್ಸ್ ಅಂದರೆ ಪರಿಸರ ಸ್ಥಿತಿಸ್ಥಾಪಕತ್ವ. ಅಂದರೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಪರಿಸರದಲ್ಲಿ, ಸರಿ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ನಮಗೆ, ಅಥವಾ ಇದರಲ್ಲಿ ಏನೋ ಒಂದು ಭೂಕಂಪ ಆಯಿತು, ಮತ್ತೊಂದು ಸಮಸ್ಯೆ ಆಗಿದೆ, ಈ ಥರ ಎಲ್ಲ ಸಮಸ್ಯೆಗಳು ಬಂದಾಗ ಅದನ್ನು ನಾವು ಮೆಟ್ಟಿನಿತ್ತು ಮತ್ತೆ ಮುಂದುವರಿಸ್ಕೊಂಡು ಹೋಗುವಂಥ ವಿಚಾರ. ಅಂದರೆ ನಗರಿಗೆ ಖಾಲಿ ಮಾಡ್ಕೊಂಡು ಹೋಗೋದಲ್ಲ, ಅದನ್ನ ನಾವು ಅಲ್ಲೇ ಸರಿಪಡಿಸ್ಕೊಂಡು ಹೋಗಬೇಕಾಗ್ತದೆ ವಿಚಾರ. ಇದೊಂದು ಎನ್ವಿರಾನ್ಮೆಂಟಲ್ ರೆಸಿಲಿಯನ್ಸ್ ಒಂದು. ಎರಡನೇದು ಬಂದು ಸೋಷಿಯಲ್ ಎಕನಾಮಿಕ್ ರೆಸಿಲಿಯನ್ಸ್, ಸಾಮಾಜಿಕ ಆರ್ಥಿಕ ಸ್ಥಿತಿಸ್ಥಾಪಕತ್ವ. ಒಂದು ಊರಲ್ಲಿ ಒಂದು ಪ್ರಾಂತ್ಯದಲ್ಲಿ ಜನ ಒಂಗಲ್ಲೇ ಡಿಪೆಂಡ್ ಆಗ್ತಾ ಇರ್ತಾರೆ. ಸಪೋಸ್ ಆ ಹೆಚ್ಚು ಕಮ್ಮಿ ಆಯಿತು, ಆ ಬಿಸ್ನೆಸ್ ಬಿದ್ದೋಯ್ತು, ಆ ಊರಿನ ಜನ ಏನು ಮಾಡಲಿಲ್ಲ, ಅದಕ್ಕೆ ಡೈವರ್ಸಿಫಿಕೇಷನ್ ಬೇಕಾ. ಅದಕ್ಕೆ ನಗರಸಭೆಯಲ್ಲಿ ಡೇ ನನ್ನ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಬೀದಿ ಬದಿ ವ್ಯಾಪಾರದಲ್ಲಿ ಕೂತು ಹಲವಾರು ಅವ್ರ ಮನೆಗೆ ಮಾಡ್ಕೊಡ್ತಾ ಅಂತ ಈ ರೀತಿ ಅದಕ್ಕೆ ಸ್ಟೇಟಲ್ಲೇ ಇರ್ತಕ್ಕಂಥ ಕೆಲಸಗಳು ಆರ್ಥಿಕವಾಗಿ ಅವ್ರನ್ನ ಸಬಲರಾಗಿ ಮಾಡ್ಸಕ್ಕಂಥ ಒಂದು ಕೆಲಸದಲ್ಲಿ ನಮಗೆ ಸೋಷಿಯಲ್ ಎಕಾನಮಿ ಕೂಡ ಕಾಣಿಸುತ್ತೆ. ಇದಾದಮೇಲೆ ನಮಗೆ ಇನ್ಸ್ಟಿಟ್ಯೂಷನಲ್ ರೆಸಿಲಿಯನ್ಸ್ ಅಂತಿದ್ದಾರೆ. ಅಂದರೆ ಇರುವಂಥ ಊರು ಖಾಲಿ ಮಾಡದೆ ಇರೋ ಕಡೆಯೇ ಅವ್ರು ಏನು ಬೇಕು ವ್ಯವಸ್ಥೆ ಮಾಡಿಕೊಟ್ಟು ಜೀವನವನ್ನು ಪುನರುಜ್ಜೀವನ ಮಾಡಿಸೋದು ಕೆಲಸ ಕೂಡ ಮಾಡಿಕೊಟ್ಟು. ನಾನು ಆದ್ಮೇಲೆ ಬಂದು ಇನ್ಫ್ರಾಸ್ಟ್ರಕ್ಚರ್ ರೆಸಿಲಿಯನ್ಸ್. ಈ ಇನ್ಫ್ರಾಸ್ಟ್ರಕ್ಚರ್ ರೆಸಿಲಿಯನ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಕಟ್ಟಡಗಳು ನಾವು ಕಟ್ತಾ ಇದ್ದೀವಿ. ಈಗಿರ್ತಕ್ಕಂಥ ಕಾಂಟ್ರಾಕ್ಟರ್ಗಾಗಲಿ ಬಿಲ್ಡರ್ಸ್ಗಾಗಲಿ ನಾವು ಸೂಕ್ಷ್ಮವಾಗಿ ಅವ್ರಿಗೆ ನಿದರ್ಶನ ಕೊಟ್ಟು ಅದೊಂದು ಅರ್ಥಕ್ವೇಕ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಹೇಗೆ ಪ್ಲ್ಯಾಂಟ್ಸ್ ಕಟ್ಟಬೇಕಾಗುತ್ತೆ ಇವತ್ತು, ಮತ್ತು ಬೋರ್ವೆಲ್ ವಾಟರ್ ಹಾಕ್ಬೋದು, ಇಂಗ್ಲೀಷ್ ಯಾಕೆ ಮಾಡಿರ್ತಾರೆ ಅವ್ರಿಗೆ ಆಗಿರ್ತಕ್ಕಂಥ ಒಂದು ಫ್ರೇಮ್ ವರ್ಕ್ ಮಾಡಿ ಆ ಮುಖಾಂತರ ಕಳಿಸ್ಬೇಕಾಗುತ್ತೆ. ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇವೆಲ್ಲ ನಾವು ಮಾಡೋದಿರುತ್ತೆ. ಒಂದು ನಗರಕ್ಕೆ ಏನೇನು ಸೌಲಭ್ಯ ಇರಬೇಕು ಅದು ನಾವು ಮಾಡ್ಬೋದು ಅಂತ ಹೇಳಿ. ಯಾವುದೇ ನಗರಸಭೆಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಿರಲ್ಲ. ಇರ್ತಕ್ಕಂಥ 50-100 ಸಮಸ್ಯೆಗಳೇ 10,000 ಸಲ ರಿಪೀಟ್ ಆಗ್ತಾ ಇದೆ. ಇದು ನಾವು ತಿಳ್ಕೊಬೇಕಾಗುತ್ತೆ. ನಾವು ಆ ಸಮಸ್ಯೆಗಳನ್ನ ಅಂದಿನಂತೆ ನಾವು ಮೂಲದಲ್ಲೇ ನಾವು ಅದನ್ನ ಸರಿಪಡಿಸೋದಾದರೆ ಈ 1000 ಸಮಸ್ಯೆಗಳು ರಿಪೀಟ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ನಾನು ಇನ್ನೊಂದು ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅದರಲ್ಲಿ, ಈ ಕೌನ್ಸಿಲರ್ ಲೀಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಮಾಡಿ ಅಂತ ಅವರು ಕೂಡ ಅದರ ಬಗ್ಗೆ ಭಾಳ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಪ್ರತಿ ನಗರಸಭೆಗಳಿಗೂ ಪ್ರತಿ ಚುನಾಯಿತ ಪ್ರತಿನಿಧಿ ಕೂಡ ತಮ್ಮದೇ ಆದ ಭಾಗದಲ್ಲಿ ಬಂದು ಆ ಕೌನ್ಸಿಲರ್ನ ಅಧಿಕಾರ ವ್ಯಾಪ್ತಿಯಲ್ಲಿದೆ, ಮುಂದೆ ಅವ್ರು ಏನೇ ಡೆವಲಪ್ಮೆಂಟ್ಸ್ ಮಾಡ್ಬೋದು, ಅವ್ರ ಕರ್ತವ್ಯಗಳೇನು, ಅವ್ರ ಜವಾಬ್ದಾರಿಗಳೇನು, ಸರ್ಕಾರದ ಯಾವ ರೀತಿ ಅನುದಾನ ತೊಗೊಂಡ್ಬರ್ಬೇಕು, ಇದೆಲ್ಲ ಅಲ್ಲೂ ಮೂಲವಾದ ಒಂದು ತಿಳುವಳಿಕೆ ಕೊಟ್ಟಲ್ಲಿ 100% ಅಟ್ಲೀಸ್ಟ್ ಸ್ವಲ್ಪ ಆದರೂ ಮುಂದಕ್ಕೆ ನಾವು ಹೋಗುವಂಥ ಅವಕಾಶ ಸಿಗುತ್ತೆ. ನಗರದ ಬದಲಾವಣೆಗಳಿಗೂ ಕೂಡ ಅವಕಾಶ ಆಗ್ಬೋದು ಅಂತ ಹೇಳಿ ನನ್ನ